ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟರು, ಸಿಜೆಪಿಗೆ ದೊಡ್ಡ ಗೆಲುವು ಸಿಕ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ನೊಂದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ನ್ಯಾಯ ಸಿಕ್ಕಿದ ಹಾಗೆ ಆಗಿದೆ. ಈ ಘಟನೆಯಿಂದ ಬಹುಶಃ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಅವರ ತಂಡ ಹಾಗೂ ಎಲ್ಲಾ ರಾಜಕಾರಣಿಗಳು 3 ಪಾಠ ಕಲ್ತಿರಬಹುದು. 1, ಪ್ರತಿಭಟನೆ ನಡೆದ ಕೂಡಲೇ ಅದಕ್ಕೆ ಸ್ಪಂದಿಸಬೇಕು. ಏನೂ ಆಗಲ್ಲ, ಏನಾದ್ರೂ ಮಾಡಿಕೊಳ್ಳಲಿ ಅಂತ ಸುಮ್ಮನಿದ್ರೆ ಅದು ಅಪಾಯದ ಮಟ್ಟಕ್ಕೆ ಹೋಗುತ್ತೆ. 2, ಸಾರ್ವಜನಿಕ ಸಂಪತ್ತನ್ನ ಲೂಟಿ ಮಾಡೋರು, ಕಾಶ್ಮೀರದ ಸ್ವಾತಂತ್ರ್ಯ ಬಯಸೋರು, ಹಿಂದೂಗಳ ವಿರುದ್ಧ ದ್ವೇಷಕಾರರು, ಇಂತಹ ವಿಶೇಷ ವರ್ಗದ ಜನರು ಈ ಸನ್ನಿವೇಶವನ್ನ ತಮ್ಮ ಲಾಭಕ್ಕೆ ಬಳಸ್ಕೊಳ್ತಾರೆ. ಅದಕ್ಕೆ ಅವಕಾಶ ಮಾಡಿಕೊಡಬಾರದು. ಈ ತರ ಆಗೋ ಸಿಚುವೇಶನ್ ಇದೆ ಅಂತ ಗುಪ್ತಚರ ಇಲಾಖೆ ಮಾಹಿತಿ ಕೊಟ್ರೆ ಅದನ್ನ ಗಂಭೀರವಾಗಿ ತಗೋಬೇಕು. 3ನೇದು, ಪ್ರತಿಭಟನೆ ಸತ್ಯವಾಗಿದ್ರೆ ಅದಕ್ಕೆ ಜನರು ಪಕ್ಷಭೇದ ಧರ್ಮಭೇದ ಮರೆತು ಸ್ಪಂದಿಸ್ತಾರೆ. ಆ ರೀತಿ ನಿಜವಾಗಿ ಸ್ಪಂದಿಸುವವರಿಗೆಲ್ಲ ದೇಶದ್ರೋಹಿಗಳು ಅಂತ ಪಟ್ಟ ಕಟ್ಟಬಾರದು. ಈಗ ಜೆನ್ಜಿ ವಿಷಯಕ್ಕೆ ಬರೋಣ. ಇದು ಯುವ ಪೀಳಿಗೆಯಲ್ಲ, ಬೈಯುವ ಪೀಳಿಗೆ. ಯಾವುದೋ 1-2 ವಿಡಿಯೋ ಇದ್ರೆ ಓಕೆ, ಆದ್ರೆ 100,000 ಸಾವಿರಾರು ವಿಡಿಯೋಗಳನ್ನ ನಾನು ನೋಡ್ತಾ ಇದ್ದೀನಿ. ಎಲ್ಲ ಜೆನ್ಜಿ ಮಕ್ಕಳು ಹೀಗೆ ಇರಲ್ಲ ನಿಜ, ಆದ್ರೆ ಹಲವಾರು ಮಕ್ಕಳು ಈ ತರನೇ ಇದ್ದಾರೆ. ಇವರ ಆಲೋಚನೆ, ಇವರ ಮಾತು, ವರ್ತನೆ ಇದನ್ನೆಲ್ಲ ನೋಡಿದ್ರೆ ಕಣ್ಣಲ್ಲಿ ಕಿವಿಯಲ್ಲಿ ರಕ್ತ ಬರೋದಂತೂ ಗ್ಯಾರಂಟಿ. ಬನ್ನಿ ನೋಡೋಣ. ಈ ಹುಡುಗಿರು ಭದ್ರತಾ ಸಿಬ್ಬಂದಿನ ಕೆಣಕ್ತಾ ಇದ್ದಾರೆ ಕೇವಲ ವಿಡಿಯೋ ಮಾಡಿ ವೈರಲ್ ಆಗೋದಕ್ಕೆ. ಈ ಹುಡುಗಿ ಹೇಳೋದು ಕೇಳಿ ಮೋದಿಗೆ मोदी को पीरियड्स हो रहे हैं, उसके मूड स्विंग्स हो रहे हैं, वो बाहर नहीं आ पा रहा है बोलना. इंडिया के रीति रिवाज की जब पीरियड्स होते हैं तो घर से बाहर नहीं निकलना चाहिए, वरना प्रेग्नेंट हो जाते हैं. तो मोदी प्रेग्नेंट हो सकते. ಈ ಮಹಿಳೆ ಹೆಸರು ಡಿಂಪಲ್ ಚೌಧರಿ ಅಂತ. ಇವ್ರು ಯಾರೋ ಡ್ಯಾನ್ಸರ್ ಅಂತೆ. है क्या ये मोदी? क्या चीज है यो बहन का लोड़ा कदी बिठाओ, मतलब लॉकडाउन लगा दिया भोसड़ी का. उस लौड़े के अंदर से उठ जाओ भाई, उठ जाओ प्लीज. हम भीख मांग रहे भाई, उठ जाओ, निकल जाओ, इस लौड़े के नीचे से निकल जाओ भोसड़ी के. ಈ ಪೋಸ್ಟರ್ ಗಳನ್ನ ನೋಡಿ. ये देखो अनपत्ती बैठी है, ये देखो मोदी रंडी पीएम चोर. ಈ ಹುಡುಗಿ ಹೇಳೋದು ಮೋದಿಗೆ ಅಂತ. ऑनेस्टली जब तक मोदी है मुझे तो नहीं लगता तब तक मिलेगा. मैं तो चाहती हूँ मोदी को भी गोली मार दो, सही में मैं तो मार भी दूँ. ಈ ಹುಡುಗ ಇಂಡಿಯन ಆರ್ಮಿಗೆ ಬೈತಾನೆ. फक दिल्ली पुलिस, फक बीजेपी, फक इंडियन आर्मी, माँ की शूट तुम्हारी. ಈ ಹುಡುಗಿ ಆ ಸಿಬ್ಬಂದಿಯನ್ನ ತಮಾಷೆ ಮಾಡ್ತಾ ಇದ್ದಾಳೆ. नीला टॉयलेट के लिए और लाल बाथरूम के लिए. ಇವಳು ರಾಮ ಮಂದಿರನ ವಾಟ್ ಎವರ್ ದ ಅಂತ ಹೇಳ್ತಾಳೆ. So I don't think so कि anybody wanted to bring भगवान राम मंदिर or whatever the fuck इसमें. ಇಷ್ಟೆಲ್ಲ ನೋಡಿ ಆದ್ಮೇಲೆ ಜೆನ್ಜಿ ಬೈಗುಳ ಅಂತ ಒಂದು ಹೊಸ ಡಿಕ್ಷನರಿ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ.